ಇಷ್ಟೆಲ್ಲ ಇಲಾಖೆಯಲ್ಲಿ ಅನೇಕ ಕೆಲಸಗಳು ಮಾಡಿದರೆ ಈಗ ನಾವು ನಮ್ಮ ಚಾನೆಲ್ ಕಡೆಯಿಂದ ನಾವು ನಮ್ಮೂರಲ್ಲಿ ನ್ಯೂಸ್ 18 ಅಂತೇಳಿ ಒಂದು ಕಾರ್ಯಕ್ರಮ ಮಾಡ್ತೀವಿ. ನಾವು ಬೇರೆ ಬೇರೆ ಹಳ್ಳಿಗಳಿಂದ ಹೋಗಿ ಅಲ್ಲಿ ಹೆಚ್ಚು ಸಮಸ್ಯೆಗಳು ನಮಗೆ ಕಾಣುವುದು ಒಂದು ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತೆ ಶಾಲೆಗಳ ವಿಚಾರದಲ್ಲಿ ಬರುತ್ತೆ. ಆರೋಗ್ಯ ಇಲಾಖೆಯಲ್ಲಿ ಬಂದಾಗ PSCಗಳಲ್ಲಿ ವೈದ್ಯರ ಕೊರತೆ, ಕಟ್ಟಡ ಆಗಿರುತ್ತೆ. ಒಂದು ಇನಾಗ್ರೇಷನ್ ಆಗೋದಕ್ಕೆ 6 ತಿಂಗಳು 1 ವರ್ಷ 2 ವರ್ಷ ಆಗದೆ ಕೂತಿರುತ್ತೆ, ಹಂಗೇನೆ ಇರುತ್ತೆ. ಅದು ಯಾವುದೋ ಕಾರಣಗಳಿರುತ್ತೆ, ರಾಜಕೀಯಗಳಿರ್ಬೋದು, ಬೇರೆ ಬೇರೆ ಕಾರಣಗಳಿಗೆ ನಿಂತಿರುತ್ತೆ. ಇನ್ನೊಂದು ಒಳ್ಳೆಯ ಆಸ್ಪತ್ರೆ ಇದೆ, ಆದರೆ ಕರೆಕ್ಟ್ ಆಗಿರುತ್ತೆ ಡಾಕ್ಟರ್ಸ್ ಇಲ್ಲ ಅಂತೇಳಿ. ಇದು ಯಾವ ರೀತಿಯಿಂದ ಚಾಲೆಂಜ್, ಇದಕ್ಕೆ ಪರಿಹಾರ ಇದಕ್ಕೆ ಸಮಸ್ಯೆ ಏನಂತ ಹೇಳಿದ್ರೆ, ಶಿಕ್ಷಕರಾದರೆ ಟೀಚರ್ಸ್ಗೆ ನಾವು ಗ್ರಾಮೀಣ ಭಾಗಕ್ಕೆ ಕಳಿಸಿದ್ರೆ ಹೋಗ್ತಾರೆ. ಆದರೆ ನಮ್ಮಲ್ಲಿ ವೈದ್ಯರು ಏನಂತೇಳಿ ಡಾಕ್ಟ್ರುಗಳು ಸ್ವಲ್ಪ ಅವರಿಗೆ ಪರಿಣಿತರಾಗಿದ್ದ ತಕ್ಷಣ ಅವರು ಹಳ್ಳಿಯಲ್ಲಿ ಉಳ್ಕೊಳ್ಳೋಕೆ ಆಸೆ ಇರೋದು. ನಾವು MBBS ಮಾಡಿದ್ದೀವಿ, MD ಮಾಡಿದ್ದೀವಿ, ಅವ್ರಿಗೆ ನಗರಗಳಲ್ಲೇ ಇರಬೇಕು, ಊರುಗಳಲ್ಲೇ ಇರಬೇಕು, ಗ್ರಾಮೀಣ ಭಾಗದಲ್ಲಿ ಹೋಗಿ ಅಂದರೆ ನಾನೇನು ಅವ್ರು ತಪ್ಪಂತಾನೆ ಹೇಳ್ತಾ ಇಲ್ಲ. ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂಥ ಆಸೆಗಳು ಇರ್ತದೆ, ಹೆಚ್ಚು ಸಂಪಾದನೆ ಮಾಡಬೇಕು, ಅದೆಲ್ಲ ಇರ್ತದೆ. ಅದರಿಂದ ಏನಾಗ್ತದೆ, ನಮಗೆ ತಗೊಳ್ಳೋದಕ್ಕೆ ನಮಗೆ ಕಾಂಟ್ರಾಕ್ಟಲ್ಲಿ ಎಲ್ಲ ಫಿಲಪ್ ಮಾಡೋದಕ್ಕೆ ಅವಕಾಶ ಇದೆ, ಆದರೆ ಇಲ್ಲಿಗೆ ಹೋಗೋದಕ್ಕೆ ಇಷ್ಟಪಡಲ್ಲ. ಇನ್ನೊಂದು, ಈ ವರ್ಗಾವಣೆ ಸಮಯದಲ್ಲೂ ಕೂಡ ಆ ಹುದ್ದೆಗಳಿಗೆ ಯಾರೂ ಕೂಡ ಹೋಗೋದಿಲ್ಲ. ಅವ್ರಿಗೆ ಏನೇ ಇದ್ದರೂ ಕೂಡ ತಾಲೂಕಾ ಕೇಂದ್ರ, ಜಿಲ್ಲಾ ಕೇಂದ್ರ, ಬೆಂಗಳೂರು ನಗರ, ಇದೇ ಆಸೆ ಎಲ್ರಿಗೂ. ನಾನು ಅದು ತಪ್ಪಂತೂ ಹೇಳೋಕ್ಕಾಗಲ್ಲ, ಯಾಕಂದರೆ ಅವ್ರಿಗೆ ಕುಟುಂಬ ಇರ್ತದೆ, ಮಕ್ಕಳಿರ್ತಾರೆ, ಓದಿಸ್ಬೇಕು, ಶಾಲೆ ಹತ್ರ ಇರಬೇಕು, ಎಲ್ಲ ಇರ್ತದೆ. ಸೊ ಅದರಿಂದ ಈ ಡಾಕ್ಟ್ರುಗಳು ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ 9 ರಿಂದ 4 ಗಂಟೆ ಅಂತ ಇರುವಂಥದ್ದು. 4 ಗಂಟೆ ಮೇಲೆ ಇರೋದಿಲ್ಲ, ಡಾಕ್ಟರ್ ಇರೋದಿಲ್ಲ. ನಾವು ಅವ್ರಿಗೆ ಇರುವಂಥ ಸರ್ವಿಸ್ ಪೀರಿಯಡ್ ಟೈಮೇ ಅದು. ಸೊ ಆದರೆ ಅವ್ರು ಅಲ್ಲೇ ವಾಸ ಮಾಡಬೇಕು ಅಂತ ಇರ್ತದೆ. ಅದೇ ಅವರೆಲ್ಲ ವಾಸ ಮಾಡಲ್ಲ, ಹೊಟ್ಟೋಗ್ತಾರೆ. ಏನಾದರೂ ಎಮರ್ಜೆನ್ಸಿ ಬಂದಾಗ ಬರಬೇಕು ಅಂತ ಇರ್ತದೆ. ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ಈಗ ಬಾಣಂತಿ ಸಾವು ನಾವು ನೋಡಿದ್ವಲ್ಲ, ತಜ್ಞ ವೈದ್ಯರು, ಸ್ತ್ರೀರೋಗ ತಜ್ಞರು ಅಥವಾ ಅರವಳಿಕೆ ತಜ್ಞರು, ಅನೆಸ್ಥೆಷಿಸ್ಟು, ಅವರುಗಳು ತಾಲೂಕು ಆಸ್ಪತ್ರೆಯಲ್ಲಿ ಇರಬೇಕು. ಸರ್ವಿಸ್ ಅವರ್ಸ್ ಆದಮೇಲೂ ಕೂಡ ಅಲ್ಲೇ ವಾಸ ಮಾಡಬೇಕು ಅಂತ ಇದೆ ಕಾನೂನು. ಆದರೆ ಅವರಲ್ಲಿ ವಾಸ ಮಾಡಲ್ಲ. ಈಗ ಒಂದು ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಇರ್ತದೆ, ಯಾವುದೋ ಒಂದು ಹೆಡ್ ಕ್ವಾರ್ಟರ್ಸಲ್ಲಿ. ಅವರು ಇನ್ನೊಂದು ಊರಿಗೆ ಹೊಟ್ಟೋಗ್ತಾರೆ, ಜಿಲ್ಲಾ ಕೇಂದ್ರಕ್ಕೆ ಹೊಟ್ಟೋಗ್ತಾರೆ. ಎಮರ್ಜೆನ್ಸಿ ಆಯಿತು, ಯಾರೋ ಬಂದರು, ಇವರು ಅಲ್ಲಿಂದ ಬರುವಷ್ಟೊತ್ತಿಗೆ ತಡ ಆಗಿರ್ತದೆ. ಸೊ ಈ ಥರ ಕಾರಣಗಳು, ಅಂದರೆ ಇದು ಒಂದು ಸಮಸ್ಯೆ. ಸೊ ಅದನ್ನು ನಾವೀಗ ಎನ್ಫೋರ್ಸ್ ಮಾಡ್ತಾಯಿದ್ದೀವಿ. ಈಗ ಅಟೆಂಡೆನ್ಸ್ ಸಿಸ್ಟಮ್ ಮಾಡ್ತಾಯಿದ್ದೀವಿ, ಎಲ್ಲ ಎನ್ಫೋರ್ಸ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ. ಈಗ ನಮ್ಮ ಅಟೆಂಡೆನ್ಸ್ ಸಿಸ್ಟಮ್ ಈಗ ಈವನ್ ಶಿಕ್ಷಣ ಇಲಾಖೆ ಅದನ್ನೇ ಅವರು ಕೂಡ ತೊಗೊಳ್ತಾ ಇದ್ದಾರೆ. ಅವ್ರ ಮೊಬೈಲನ್ನೇ ಮಾರ್ಕ್ ಮಾಡಬೇಕು ಈಗ ಅಟೆಂಡೆನ್ಸ್. ಸೊ ಅವ್ರ ಲೊಕೇಶನು ಗೊತ್ತಾಗುತ್ತೆ, ಸಮಯನೂ ಗೊತ್ತಾಗುತ್ತೆ, ಅದನ್ನು ಮಾಡಿಸಿದ್ದೀವಿ. ಆದರೆ ಇದು ಕಂಟ್ರೋಲ್ ಮಾಡಬೇಕು ನಾವು. ಇಲ್ಲದೆ ಹೋದರೆ 9 ಗಂಟೆಯಿಂದ 4 ಗಂಟೆ ಇರಬೇಕು ಅಂತ ಇರ್ತದೆ, ಮಧ್ಯಾಹ್ನ ಹೊರಟೋಗ್ತಾರೆ. ಯಾರು ಗೊತ್ತಾಗುತ್ತೆ? ಗೊತ್ತಾದ ನಂತರ ನಮಗೆ ಅವ್ರನ್ನ ತೆಗೆದ್ರೆ ನಾವು ಇನ್ನೊಬ್ಬರು ವೈದ್ಯರು ಸಿಗಬೇಕಲ್ಲ. ಇದು ಒಂದು ಸಮಸ್ಯೆ. ನಾನು ಕ್ರಮ ತೊಗೊಳ್ಬೋದು, ಸುಮಾರು ಜನರ ಮೇಲೆ ಕ್ರಮ ತೊಗೊಳ್ಬೋದು. ನಾನು ತೊಗೊಂಡ್ರೆ ಅವ್ರ ಬದಲಿ ಇನ್ನೊಬ್ಬರು ಬರಬೇಕಲ್ಲ. ಅವ್ರು ಹುಡುಕುವಷ್ಟೊತ್ತಿಗೆ ಇನ್ನೊಬ್ಬ ಡಾಕ್ಟರ್ ಇರೋದಿಲ್ಲ ಅಲ್ಲಿ. ಅಲ್ಲ, ಆದರೆ ಈ ಥರ ಒಂದು ಇದರಿಂದ ಅವರ ಕಂಟ್ರೋಲ್ಗೆ ಕೊಟ್ಟಂಗೆ ಆಗೋದಿಲ್ಲ. ಅಂದರೆ ಅವ್ರಿಗೆ ಇಷ್ಟ ಬಂದಂಗೆ ಇಲ್ಲ, ಸರ್ಕಾರ ಹೆಂಗಿದ್ರು ನಮ್ಮ ಮಾತು ಕೇಳಲೇಬೇಕಾಗತ್ತೆ ಅನ್ನೋ ರೀತಿಯಲ್ಲಿ ಹಾಗೇನೆ ನಾವು ನಮ್ಮ ಕಡೆಯಿಂದ ಮಾಡ್ತಾ ಇದ್ದೀವಿ. ಈಗ ಕೌನ್ಸಿಲಿಂಗ್, ವರ್ಗಾವಣೆಯಲ್ಲಿ ಕೌನ್ಸಿಲಿಂಗ್ ಅಂತ ಮಾಡಿದ್ದೀವಿ. ಹೌದು. ಮತ್ತು ಅನೇಕ ಕಡೆ ಹುದ್ದೆಗಳಲ್ಲಿ ಎಲ್ಲಿ ಅವರಿಗೆ ಕೆಲಸನೇ ಇರಲಿಲ್ಲ, ಈ ತಜ್ಞ ವೈದ್ಯರು ಭಾಳ ಕಮ್ಮಿ ಪ್ರಮಾಣದಲ್ಲಿ ಕೆಲಸ ಇತ್ತಲ್ಲಿ. ಅವ್ರನ್ನ ನಾವು ಎಲ್ಲಿ ಹೆಚ್ಚು ಕೆಲಸ ಇದೆ ಅಲ್ಲಿಗೆ ಶಿಫ್ಟ್ ಮಾಡ್ತಕ್ಕಂಥ ಕೆಲಸ ಮಾಡಿದ್ದೀವಿ. ಈ ಕ್ರಿಟಿಕಲ್ ಪೋಸ್ಟ್ ಅಂತ ನಾವು ಸೃಷ್ಟಿ ಮಾಡಿದೆ ಹೋದ ವರ್ಷ. ಈ ಕೆಲವು ವೇಕೆನ್ಸೀಸ್ ಕಡ್ಡಾಯವಾಗಿ ಫಿಲಪ್ ಆಗಲೇಬೇಕು. ಅದು ಫಿಲಪ್ ಆದ ನಂತರನೇ ನೀವು ಬೇರೆ ಕಡೆಗೆ ನಿಮಗೆ ಅವಕಾಶ. ಈಗ ಬೆಂಗಳೂರು ನಗರದಲ್ಲಿ ಬೇಕಾದ್ರೆ ನಾನು 100% ಫಿಲಪ್ ಮಾಡ್ಬೋದು. ವೇಕೆನ್ಸೀಸು ಸ್ವಲ್ಪ ಜಾಸ್ತಿ, ವೇಕೆನ್ಸೀಸ್ ಭಾಳ ಕಮ್ಮಿ ಇರುವಂಥದ್ದು ಬೆಂಗಳೂರು ನಗರ. ಯಾಕಂದರೆ ಎಲ್ಲರೂ ಇಲ್ಲಿಗೆ ಪೋಸ್ಟ್ ತೊಗೊಂಡ್ಬಿಡ್ತಾರೆ, ದೂರ ಊರುಗಳಿಗೆ ಹೋಗೋದಿಲ್ಲ. ನಾನೇನು ಮಾಡಿದೆ, 50% ಇಲ್ಲಿ ಫಿಲಪ್ ಆದಮೇಲೆ ಎಲ್ಲ ಕಡೆ ಮಿನಿಮಮ್ 50% ಫಿಲಪ್ ಆಗಬೇಕು ಅಂತ ಮಾಡೋದು. ಆಮೇಲೆ ಇದು ಓಪನ್ ಅಪ್ ಆಗೋದು ಅಂತ ಮಾಡೋದು. ಅದು ಭಾಳ ಇವ್ರಿಗೆಲ್ಲ ನಮ್ಮ ಸಿಬ್ಬಂದಿ ತೊಂದರೆ ಆಗಿದೆ. ಅದಕ್ಕೆ ಎಲ್ಲ ಗೊತ್ತಲ್ಲ, ನಿಮ್ಗೆ ನೋಡಿದ್ರಲ್ಲ, ಇದೆಲ್ಲ ನೀವು ಯಾಕೆ ಮಾಡ್ತಾ ಇದ್ದೀರಾ, ನೀವು ಇನ್ನೂ ಹೆಚ್ಚು ಜನ ನೀವು ರೆಕ್ರೂಟ್ಮೆಂಟ್ ಮಾಡ್ಕೊಳ್ಳಿ, ನೇಮಕಾತಿ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಅದು ಸರಿನೇ, ಅದು ಸರ್ಕಾರ ಮಾಡಿದ್ರೆ ಅದೆಲ್ಲ ಆಗಬೇಕಲ್ಲ. ಈಗ ಏನು ಇಂಟರ್ನಲ್ ರಿಸರ್ವೇಷನ್ ಇದೆಲ್ಲ ತೀರ್ಮಾನಕ್ಕೆ ಬಂದಿದ್ದೀವಿ. ಈಗ ನೇಮಕಾತಿ ಪ್ರಕ್ರಿಯೆ ಮತ್ತೆ ಶುರು ಆಗ್ತಾ ಇದೆ. ಡಾಕ್ಟರ್ಸು ಕೂಡ ನಾವು ತೊಗೊಳ್ತಾ ಇದ್ದೀವಿ, ಬೇರೆ ಬೇರೆ ಸಿಬ್ಬಂದಿಯವರು ಕೂಡ ತೊಗೊಳ್ತಾ ಇದ್ದೀವಿ. ಈಗ ಅದೊಂದು ನಮ್ಗೆ ಅನುಕೂಲ ಆಗ್ತದೆ. ಸೊ ಈ ಥರ ಇದೆ. ಮತ್ತು ಕಡ್ಡಾಯ ಗ್ರಾಮೀಣ ಸೇವೆಯಲ್ಲಿ ನಾವು ತೊಗೊಂಡಿದ್ದೀವಿ. ಸುಮಾರು 1200 ಡಾಕ್ಟರ್ಗಳು ಬಂದರು. ಅವ್ರುಗಳು ಏನು ಮಾಡ್ತಾರೆ, ಬರ್ತಾರೆ, ಸ್ವಲ್ಪ ದಿವಸ ಇರ್ತಾರೆ, ಮತ್ತೆ ಹೋಗ್ಬಿಡ್ತಾರೆ, ನಾನು ಅದಕ್ಕೆ ಹೋಗ್ಬೇಕು. ಈ ಥರ ನೋಡಿ, ಈ ಆರೋಗ್ಯ ಇಲಾಖೆಯ ಏನು ವೈದ್ಯರಿದ್ದಾರೆ ಅವರು ಸ್ವಲ್ಪ ಅವ್ರ ಮುಂದೆ ನಾವು MD ಮಾಡಬೇಕು, ಈ ಥರ ಆಸೆಗಳು. ಸೊ ಅಷ್ಟು ಸುಲಭ ಇಲ್ಲ.
ಅದಕ್ಕೆ ನಾವು ಸಂಪೂರ್ಣವಾಗಿ ಇರ್ತಕ್ಕಂಥವ್ರನ್ನ ನಾವು ಇನ್ನೊಂದು ತಪ್ಪು ನೀವು ಹೇಳಿದ್ರಲ್ಲ, ಅನಾವಶ್ಯಕವಾಗಿ ನಾವು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಕಟ್ಟಿದ್ದೀವಿ. ಬೇಕಾಗೇ ಇಲ್ಲ. ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಬೇಕಾಗಿರೋದು 30,000 ಜನಸಂಖ್ಯೆ, 40,000 ಜನಸಂಖ್ಯೆ. ನಮ್ಮಲ್ಲಿ ಹೆಂಗೆ ಕಟ್ಟಿದೆ ಅಂತ ಹೇಳಿದ್ರೆ 6,000 10,000ಕ್ಕೆಲ್ಲ ಕಟ್ಟಿದ್ದಾರೆ. MLA ಇನ್ಫ್ಲೂಯೆನ್ಸ್ ಸುಮ್ಮನೆ ಯಾವುದೋ ಆವಾಗ. ಈಗ ನಾವು ಅವ್ರನ್ನ ತೆಗೆಯಕ್ಕೆ ಹೋದ್ರೆ ದೊಡ್ಡ ಗಲಾಟೆ ಮಾಡ್ತಾರೆ. ಹೌದು, ಅಲ್ಲಿ ಬೇಕಾಗಿಲ್ಲಪ್ಪ. ಎಲ್ಲಿ ಒಂದು ಕಡೆ ಇದ್ದರೆ, ಈಗ ಜನ ಬಹುತೇಕ ಇವತ್ತು ಸಾರಿಗೆ ವ್ಯವಸ್ಥೆ ಇದೆ, ಓಡಾಡೋದಕ್ಕೆ ಬರೋದಕ್ಕೆ, ಒಂದು ಊರಿಂದ ಇನ್ನೊಂದು ಊರಿಗೆ ತೊಂದರೆನೇ ಇಲ್ಲ, ರಸ್ತೆ ಸಂಪರ್ಕಗಳು ಚೆನ್ನಾಗಿದೆ. ನಮ್ಮ ಒಂದು ಕೇಂದ್ರ ಪೂರ್ತಿಯಾದಂಥ ವ್ಯವಸ್ಥೆ ಒಂದು ಕಡೆ ಇದ್ದರೆ ಜನ ಎಲ್ಲಿಂದ ಬೇಕಾದ್ರೆ ಬರ್ತಾರೆ. ಅಲ್ಲಿ ಸರ್ಕಾರಿ ಆಸ್ಪತ್ರೆ ಎಲ್ಲ ಸಿಕ್ಕತ್ತೆಪ್ಪ ಅಂತ ಹೇಳಿದ್ರೆ ಬರ್ತಾರೆ. ಈಗ ನೀವು ನಾವೇನು ಮಾಡಿದ್ವಿ, ಎಲ್ಲ ಕಡೆ ಮಾಡೋಕ್ಕೆ ಹೋಗಿ ಎಲ್ಲವೂ ಕೂಡ ಅರ್ಧಂಬರ್ಧ ಕಟ್ಟಡಗಳಿದ್ದಾವೆ, ವೈದ್ಯರಿಲ್ಲ, ಆ ಸಮಸ್ಯೆಗಳು. ನಾನು ಅದಕ್ಕೆ ಸ್ವಲ್ಪ ಎಲ್ಲ ಬದಲಾವಣೆ ತಂದಿದ್ದೀನಿ. ಅದಕ್ಕೆ ಭಾಳಷ್ಟು ಏನಂತ ಹೇಳಿದ್ರೆ ರಾಜಕೀಯ ಮುಖಂಡಗಳಿಗೆ ಅವ್ರದ್ದು ನಮ್ಮ ಊರು ಡಾಕ್ಟರ್ ನೀವು ತೆಗೆದುಬಿಟ್ರೆ ಅಂತ ಅವ್ರು ಗಲಾಟೆ ಮಾಡ್ತಾರೆ. ಹೌದು, ನಾನು ನೋಡಪ್ಪ ನಿಮ್ಮ ತಾಲೂಕಲ್ಲಿ ಇಡ್ತೀನಿ ಅವ್ರನ್ನ, ಬಟ್ ನೀವು ಈ ಥರ ಈ ಥರ ಸಮಸ್ಯೆಗಳಿದೆ. ಅದನ್ನೆಲ್ಲ ಆದರೆ ಬದಲಾವಣೆ ಅಂತೂ ಮಾಡ್ತಾ ಇದ್ದೀವಿ. ನಾವು ಮಾಡ್ತಾ ಇದ್ದೀವಿ. ಈ ವರ್ಷ ಕೂಡ ಇನ್ನೂ ಸಾಕಷ್ಟು ಸುಧಾರಣೆಗಳಾಗ್ತದೆ.